ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆನೇ 7:30 ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಊರಿಗೆ ಹೋಗೋಣ ಅಂತ. ಜಾತ್ರೆ ಇದೆ ಊರಲ್ಲಿ, ಹಂಗಾಗಿ ನನ್ನ ಮಗಳು ನೋಡಪ್ಪ ತೋರ್ಸಪ್ಪ, ಇವ್ರು ರೆಡಿ ಆಗಿಬಿಟ್ಟು ಅಕ್ಕಾರು ಬರ್ತಾ ಇದ್ದಾರೆ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮಲ್ಕೊಂಡಿದ್ದಾರೆ. ಬೆಳಗ್ಗೆ 5ಗೆ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ತಿಂದಿಲ್ಲ, ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ ಅವರು. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವಾಗ ಹೊರಟ್ವಿ, ಕಾರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಚನ್ನಪಟ್ಟಣದ ಮೇಲೆ ಹೋಗ್ಬೋದು ಅಥವಾ ಟಿಪ್ಟರ್ ಮೇಲೆ ಹೋಗ್ಬೋದು. ಸೊ ಅಕ್ಕಾರು 4 ಜನ ಇದ್ದಾರೆ, ನಾವಿಬ್ಬರು ಸರಿ ಹೋಗುತ್ತೆ ಅಂತ ಹೊರಟ್ವಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಫುಲ್ ಕ್ಲಿಪ್ 3 ಡೇಸ್ 4 ಡೇಸ್ ಜಾತ್ರೆ. ಸೊ ಅಷ್ಟು ದಿನವೂ ಇದ್ವಿ. ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಪೂರ್ತಿ ವಿಡಿಯೋ ನೋಡಿ. ಮನೆಯಿಂದ ಹೊರಟ್ವಿ. ಅಷ್ಟೊತ್ತಿಗೆ ತನೂ ಕಾಲ್ ಮಾಡಿದ್ಲು. ಅವರು ಆನ್ ದ ವೇ ಬರ್ತಾಯಿದ್ರು. ಸೊ ಇಲ್ಲಿ ಬಂದಿದ್ದಾರೆ ನೋಡಿ. ಅವರು ಓಲಾ ಬುಕ್ ಮಾಡಿಕೊಂಡು ಇಳ್ಕೊಂಡಿದ್ದಾರೆ. ಬೆಳಗ್ಗೆನೇ ಹೊರಟ್ವಿ. ಇಷ್ಟ ಗಂಟ ಬಂದ್ರ ಅಂತ ಅದನ್ನೇ ಕೇಳ್ತಾ ಇದ್ದೆ. ಕೆಲಸ ಯಾರು ಮಾಡೋದು? ಏನ್ ಕೆಲಸ ಮಾಡಿದೆ? ಮನೇಲಿ ಏನ್ ಕೆಲಸ? ಪಾರೆ ತೊಳೆಯೋದ್ ಬೇಡ, ಮನೆ ಒರ್ಸೋದ್ ಬೇಡ, ಕಸ ಗುಡ್ಸೋದ್ ಬೇಡ, ಏನು ಮಾಡೋದ್ ಬೇಡ. ಹೋಗಿದ್ದೆ ರಾತ್ರಿಯಲ್ಲಿ. ನೀನ್ ಹಂಗ ರಾತ್ರಿ ಎಲ್ಲ ಮಾಡಿ ರಾತ್ರಿ ಉಂಡಿರೋ ಪಾತ್ರೆ ಉಂಡಿರೋವೆಲ್ಲ ತೊಳೆದಿಕ್ಕಿದ್ದೆ. ಕಾಯಿಸ್ಕೊಳ್ಳೋದು ಮುದ್ದೆ ತಪ್ಪಲಿ ರಾತ್ರಿ ನೆನ್ಸ್ಬಿಡುತ್ತಾ? ಹೇಳು. ಮುದ್ದೆ ತಪ್ಪಲಿ ಬೆಳೆಯೋದಕ್ಕೆ 8 ಗಂಟೆ ಆಯ್ತಂತ. ಹೌದು ಗಾಯ್ಸ್, ನಾನು ಇವಳಿಗೆ ಹೇಳಲೇ ಇಲ್ಲ. ನಾವು 6:30ಗೆ ರೆಡಿ ಆಗಿರೋರು, 8 ಗಂಟೆಗೆ ಬಂದಾರೆ. ಬರ್ರಿ ಇಂತವೆ. ನಾವು ಮನೆ ಬಿಟ್ಟಿದ್ದು 8:30 ಆ ಥರ ಆಗಿತ್ತು. ಆದ್ರೂ ತುಂಬ ಸೆಕೆ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ಬಿಸಿಲು ಕೂಡ ಇವಾಗ ತುಂಬಾ ಇದೆ. ಸೊ ಪಾಪು ಅವ್ರ ಅತ್ತೆ ಹತ್ರ ಮುಂದೆ ಕೂತ್ಕೊಂಡ್ಲು. ನಾನು ತರು ಜಯಮ್ಮ ಎಲ್ಲ ಹಿಂದೆ ಕೂತಿದ್ದೀವಿ. ಇವಾಗ ತಿಪ್ಟೂರಿಗೆ ಬಂದ್ವಿ. ಅಮ್ಮ ಸ್ವಲ್ಪ ರೇಷನ್ ಐಟಮ್ ಎಲ್ಲ ಹೇಳಿತ್ತು, ಅದೇ ಸೌತೆಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪೆಲ್ಲ, ಅದನ್ನು ತೊಗೊಳಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ತೊಗೊಂಡು ಮನೆಗೆ ಬಂದ್ವಿ. ಹರ್ಷ ಬದ್ದಿದ್ದಂಗೆ ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ನನಗಂತೂ ಸುಸ್ತಾದಂಗೆ ಆಯಿತು. ಸೊ ಹಾಗೆಯೇ ಈಚೆ ಚಾಪೆ ಹಾಕ್ಕೊಂಡು ಉಳ್ಕೊಂಡಿದ್ದೆ. ನನ್ನ ಮಗಳು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾವಳೆ. ಅವಳಿಗೆ ಹಳ್ಳಿ ಕರ್ಕೊಂಬಂದರೆ ಒಂಥರ ಅಲ್ವಾ. ಸೊ ಎಲ್ಲ ನೋಡ್ತಾ ಇದ್ದಾಳೆ. ಹರ್ಷ ಕುರಿ ಎಲ್ಲ ಕಟ್ಟಿದ್ರಲ್ವ, ಅದನ್ನು ಕಸನೇ ಗುಡಿಸಿಲ್ಲ ಅಂತ ಹರ್ಷ ಮತ್ತು ತರು ಇಬ್ಬರು ಸೇರಿ ಕಸ ಎಲ್ಲ ಗುಡಿಸ್ತಿದ್ದಾರೆ. ಅಕ್ಕನೂ ಕೂಡ ಇಲ್ಲಿ ಕೂತಿದ್ದಾರೆ. ಎಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೆ. ಬಂದ ತಕ್ಷಣ ಕೆಲಸ ಶುರು ಮಾಡ್ಕೊಂಡಿದ್ದೀರಾ ತರು, ನೀನು ಇಲ್ಲೇ ಇರು ಅಂತ ತರುನ ರೇಗಿಸ್ತಾ ಇದ್ದೆ. ನೋಡಿ, ದನ ಎಲ್ಲ ಕಟ್ಟಿದ್ರಲ್ವ, ಅದನ್ನೆಲ್ಲ ಕಸ ಎಲ್ಲ ಗುಡಿಸಿ ಬಾಚಾಕ್ತಾಯಿದ್ರು. ಹರ್ಷ ಹಂಗೆ ಹಳ್ಳಿಗೆ ಹೋದರೆ ಒಂದು ಗಳಿಗೆ ಕುತ್ಕೊಳಲ್ಲ, ಏನಾರ ಒಂದು ಮಾಡ್ತಾ ಇರ್ತಾರೆ. ಅಷ್ಟರೊಳಗೆ ಸುಸ್ತಾಯಿತು ಅಂತ ಎಲ್ಲರೂ ಎಳ್ನೀರು ಕುಡಿಯೋಣ ಅಂತಿದ್ರು. ಮನೆ ಮುಂದೆನೇ ಇದೆ ಗಿಡ, ಅದನ್ನು ತನು ನಾನು ಕೀಳ್ತೀನಿ ಅಂತ ಹತ್ಬಿಟ್ಟು ಕೀಳ್ತಾ ಇದ್ಲು. ನಾನೊಂದು ಕೀಳ್ತೀನಿ ಅಂತ ನಾನು ಹತ್ತಾ ಇದ್ದೆ. ಅವಳು ಕಿತ್ಕೊಂಡು ಬಂದಳು. ಎಲ್ಲರೂ ಎಳ್ನೀರು ಕುಡಿದ್ವಿ. ಸೊ ಅಮ್ಮ ಮರ ಹತ್ತಿರೋದು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ರು. ನಾನು ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದು ಕೈಗೆ ಸ್ವಲ್ಪ ಮರ ಡೊಕ್ಕಿದೆಯಲ್ವಾ, ಹತ್ಬೋದಿತ್ತು. ಸೊ ಅವಳು ಹತ್ಬಿಟ್ಟು, ಬೆಂಗಳೂರಲ್ಲೆಲ್ಲ ಹಂಗೆ ಊರ ಕಡೆಗೆ ಹೋದರೆ ಎಳ್ನೀರು, ಸೊಪ್ಪು ಆ ಥರ ನೋಡ್ತಾ ಇರ್ತಾರೆ. ಎಳ್ನೀರು ಕುಡ್ಕೊಂಡು ಆಯಿತು. ಜಾತ್ರೆಗೆ ಮರಿ ಕಡ್ದಿದ್ರು. ಸೊ ಇದನ್ನೇ ಹರ್ಷ ಮಟನ್ ಕುಯ್ತಾ ಇದ್ರು. ಇವಾಗ ಅದನ್ನೆಲ್ಲ ಸಾಂಬಾರಿಗೆ ರೆಡಿ ಮಾಡಬೇಕು. ಅದಕ್ಕೆ ಸಾಂಬಾರು ಗ್ಯಾಸಲ್ಲಿ ಮಾಡೋದು ಬೇಡ, ಈಚೆ ಒಲೆ ಹಾಕ್ಕೊಂಡು ಮಾಡೋಣ ಅಂತ ಹರ್ಷ ಒಲೆ ಕಚ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಈಚೆನೇ ಮಾಡೋಣ, ಸೆಕೆನೂ ಸಹ. ಮತ್ತು ಗ್ಯಾಸ್ ಊಟ ತಿಂದು ಬೇಡ ಅನ್ನಿಸುತ್ತೆ. ಸೊ ಹಾಗಾಗಿ ಒಲೆಲೇ ಮಾಡೋಣ. ಅದರಲ್ಲಿ ಬೇರೆ ಈ ಟೈಮಲ್ಲಿ ಗ್ಯಾಸ್ ಸಹ ಸಿಗ್ತಾ ಇಲ್ಲ. ಅಮ್ಮ ಒಂದು ತುಂಬಿ ಇಡ್ಸಿದ್ರು. ಸೊ ಬೇಡ ಅಂತ ಒಲೆಲೇ ಮಾಡೋಣ ಅಂತ ಒಲೆಲೇ ಮಾಡ್ತಾ ಇದ್ದೀವಿ ಕಚ್ಬಿಟ್ಟು. ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಜಾತ್ರೆಗೆ ಹೊರಟ್ವಿ. ನೈಟು ಆರ್ಕೆಸ್ಟ್ರಾ ಎಲ್ಲ ಇದೆ ಊರೊಳಗೆ. ತೇರು ಬೆಳಗ್ಗೆ ಇದೆ. ನನ್ನ ಮಗಳು ಸಹ ರೆಡಿ ಆಗಿದ್ದಾಳೆ. ನೋಡ್ತಾ ಇರ್ಬೋದು. ಜಾತ್ರೆಗೆ ಅಂತ
ಹೊರಟ್ವಿ. ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ನೋಡ್ಕೊಂಬರೋಣ, ದೇವರೆಲ್ಲ ಉತ್ಸವ ಇರುತ್ತೆ, ಬೆಳಗ್ಗೆನೂ ಇರುತ್ತೆ ನೈಟು ಇರುತ್ತೆ. ನಾನು ರೆಡಿಯಾಗಿದ್ದೀನಿ. ನಮ್ಮ ದಕ್ಷಿಣನ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋ ಅಂದರೆ ಅವ್ನು ಲೈಟ್ ಆನ್ ಮಾಡ್ದಲೇ ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದಿದ್ದಾನೆ ಅಷ್ಟೇ. ಸೊ ಇದು ಔಟ್ಫಿಟ್ ತೋರಿಸ್ಬೇಕಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಪೀಸ್ ಸೆಟ್ ತೊಗೊಂಡಿದ್ದೆ. ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ. ಇವಾಗ ಎಲ್ಲರೂ ಸಹ ರೆಡಿಯಾಗಿ ಹೊರಟ್ವಿ. ನನ್ನ ಮಗಳದೇ ಸ್ವಲ್ಪ ಒಂಚೂರು ವಿಡಿಯೋ ಆನ್ ಮಾಡಿದರೆ ಸಾಕು ಅವಳೇ ಕಾಣಿಸ್ತಿರ್ತಾಳೆ. ಸೊ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಈ ಥರ ಊರಿಗೆ ಎಲ್ಲರೂ ಹೋದರೆ ಬೇಜಾರಾಗಲ್ಲ. ಸೊ ನಾವು 10ಗೆ 9:30 10 ಆಗಿತ್ತು ಅನ್ಸುತ್ತೆ, ಅವಾಗ ಬಂದ್ವಿ. ಊರೊಳಗೆ ದೇವ್ರು ಕುಣಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ದೇವ್ರದ್ದೆಲ್ಲ ಕುಣಿಸ ಆದಮೇಲೆ ಆರ್ಕೆಸ್ಟ್ರಾ ಇದೆ. ಸೊ ಆರ್ಕೆಸ್ಟ್ರಾ ನೋಡಿಕೊಂಡು ಹೊರಡಬೇಕು. ನನ್ನ ಮಗಳನ್ನ ಅವರಪ್ಪ ಹೆಗ್ಲ ಮೇಲೆ ಕೂರಿಸ್ಕೊಂಡಿದ್ದಾರೆ. ನಡಿ ಚಮ್ಮನ್ ಜಾತ್ರೆ ಚೆನ್ನಾಗೈತಂತೆ. ನೈಟ್ ಜಾತ್ರೆ ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡಿದ್ದು. ಇದು ಮಾರ್ನಿಂಗ್ ಮತ್ತೆ ಮಾಡ್ತಿರೋದು. ನಾವು 3-4 ಡೇಸ್ ಇದ್ವಿ, ಆದರೆ ಒಂದೊಂದು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿರೋದು. ಸೊ ಅವತ್ತಿನ ಬೆಳಗಕ್ಕೆ ಇಲ್ಲಿ ಹೊಲದೊಳಗೆ ಎಲ್ಲರೂ ಚಾಪೆ ಹಾಕ್ಕೊಂಡು, ಶಕೆ ಬೇರೆ ಅಲ್ವಾ, ಇಲ್ಲಿ 5 ಗಂಟೆ ಆಗಿತ್ತು. ಸೊ ಎಲ್ಲರೂ ಮಾವಿನಕಾಯಿ ಜಜ್ಕೊಂಡು ತಿಂದ್ಕೊಂಡು ಇಲ್ಲೇ ಮನಿಕೊಂಡು ಕೂತಿದ್ವಿ. ಸೊ ಅದನ್ನೇ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಗಳು ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ. ಒಂಥರ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಬೆಂಗಳೂರಲ್ಲಿ ಅದೇ ಬಿಲ್ಡಿಂಗ್ ನೋಡಿ ನೋಡಿ ಸಾಕಾಗೋಗಿತ್ತು. ಅದಕ್ಕೆ ಎಲ್ಲರೂ ಈ ಹೊಲದ ಮಧ್ಯದಲ್ಲಿ ಚಾಪೆ ಹಾಕ್ಕೊಂಡು ಕೂತಿದ್ದೀವಿ. ಅದಕ್ಕೆ ಬ್ಯಾಕ್ ವ್ಯೂ ಹೆಂಗಿದೆ ತೋರಿಸ್ತೀನಿ ನೋಡಿ. ಫ್ರಂಟಲ್ಲಿ ನಾವಿದ್ದೀವಿ, ಬ್ಯಾಕಲ್ಲಿ ಈ ಥರ ಇದೆ. ಸೊ 2 ಕ್ಲಿಪ್ಪಿಂಗ್ ತೊಗೊಂಡೆ. ಸಂಜೆ ಟೈಮಲ್ಲಿ ಇಲ್ಲಿ ಬಂದು ಕೂತಿದ್ವಿ. ಒಂಥರ ಚೆನ್ನಾಗಿತ್ತು. ಇವರಿಬ್ಬರು ಪಕ್ಕದ ಮನೆ ಮಕ್ಕಳು. ಸೊ ಅವರು ನಾವು ಮಾವಿನಕಾಯಿ ತಿನ್ಕೊಂಡು ಕೂತಿದ್ವಲ್ಲ, ಅವರು ಬಂದಿದ್ರು. ಸೊ ಅದಾದಮೇಲೆ ಗಡಿಗೆ ಹೋಗಿ ಬರೋಣ ಅಂತ ಚಿಕನ್ ತರೋಣ ಅಂತ ಅಣ್ಣ ಬಂದಿದ್ರಲ್ಲ, ಅವ್ರ ಆಟೋದಲ್ಲಿ ಚಿಕನ್ ತರೋಣ ಅಂತ ಹೋಗ್ತಾ ಇದ್ದೀವಿ. ತಂದೂರಿ ಮಾಡಬೇಕಂತೆ ಎಲ್ಲರೂ. ಹಾಗಾಗಿ ನನ್ನ ಮಗಳಿಗೆ ಅವರ ಅಜ್ಜಿ ಬಟ್ಟೆ ತಂದಿತ್ತು, ಅದು ಸ್ವಲ್ಪ ಚಿಕ್ಕದಾಯ್ತಿತ್ತು, ಅದನ್ನು ಚೇಂಜ್ ಮಾಡ್ಕೊಂಬಿಟ್ಟು ತಗೊಂಬರೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ತೊಗೊಂಡು ಬಂದ್ವಿ. ಇವಾಗ ಅಕ್ಕ ಮಸಾಲೆ ಕಲಿಸ್ತಾ ಇದ್ದಾರೆ. ತಂದೂರಿ ಕೋಳಿ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಊರಿಗೆ ಹೋದರೆ ಈ ಥರ ಮಾಡಬೇಕು ಅಂತ. ಅಲ್ಲಿ ನಾವು ಬಟ್ಟೆ ಚೇಂಜ್ ಮಾಡ್ಕೊಬರೋಣ ಅಂತ ಹೋದ್ವಿ. ಅಣ್ಣನ ಕಳಿಸಿದ್ವಿ ಚಿಕನ್ನು ಕಟ್ ಮಾಡ್ಸೋಕ್ಕೆ ಅಂತ. ಅವ್ರು ಸ್ಕಿನ್ ಔಟ್ ತರಬೇಕಿತ್ತು, ಸ್ಕಿನ್ನೇ ತಂದಿದ್ದಾರೆ. ಇನ್ನು ಮತ್ತೆ ಏನು ಮಾಡೋಕ್ಕಾಗಲ್ಲ ಅದನ್ನ ಅಂತ ಇವಾಗತ್ತಿಗೆ ಅದನ್ನೇ ಎಲ್ಲ ಮಸಾಲೆ ಕಲಿಸ್ತಾ ಇದ್ದಾರೆ ಅಕ್ಕ. ಯಾವ ರೀತಿ ಬರುತ್ತೆ ಅಂತ ನೋಡಬೇಕು. ಮೊದಲನೇ ಸಲ ಈ ಥರ ಮಾಡ್ತಾ ಇರೋದು. ಸೊ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಮೊಸರು, ನಿಂಬೆಹಣ್ಣು, ಪುದೀನ ಮತ್ತು ಕೊತ್ತಂಬರಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀವಿ. ಇದು ಎಂಥದ್ದಂತಾರಪ್ಪ ಇದಕ್ಕೆ, ಲಿವರು. ಆ ಲಿವರ್ನೆಲ್ಲ ಒಂದು ತಂತಿಗೆ ಚುಚ್ಕೋತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಸುಡೋಣ ಅಂತ. ಇದನ್ನು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಕಲಸಿ ಇಡಬೇಕು. ನಾವು 2 ಕೋಳಿ ತಂದಿದ್ವಿ, ಜನ ಎಲ್ಲ ಜಾಸ್ತಿ ಇದ್ವಲ್ಲ, ಅದಕ್ಕೆ ಈಚೆನೇ ಬೆಂಕಿ ಹಾಕಿದ್ದೀವಿ, ನೋಡ್ತಾ ಇರ್ಬೋದಲ್ಲಿ. ಚೆನ್ನಾಗಿರುತ್ತೆ ಒಂಥರ. ಅವತ್ತಿಂದ ಅಂದ್ಕೊಂಡಿದ್ವಿ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತು ಮಾಡೋಣ, ಇನ್ನೇನು ನಾಳೆ ಹೊರಡ್ತೀವಲ್ಲ ಅಂದ್ಕೊಂಡು ಮಾಡ್ತಾಯಿದ್ವಿ.
ಎಲ್ಲ ಮಸಾಲೆ ಎಲ್ಲ ಕಲಸಿದ್ದಾಯಿತು. ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಈ ಥರ ರಾಡ್ ಇರುತ್ತಲ್ಲ, ಆ ರಾಡ್ಗೆ ಈ ಥರ ಚುಚ್ಚಬೇಕು. ಚಿಕನ್ನ ಚುಚ್ಚಿಬಿಟ್ಟು ತಂತಿಲಿ ಬಿಗ್ಗೆ ಕಟ್ಟಬೇಕು. ಅದು ಬಿದ್ದೋಗ್ಬಿಟ್ರೆ ತಿರುಗಿಸ್ತಾ ಬೇಯಿಸ್ಬೇಕಲ್ವ, ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಬೇಕು. ಹಾಗಾಗಿ ಬಿದ್ದೋಗ್ಬಿಡುತ್ತೆ ಅಂತ ಹರ್ಷ ಏನು ಮಾಡ್ತಿದ್ರು, ಈ ಥರ ಕಟ್ತಾ ಇದ್ದಾರೆ ತಂತಿನಲ್ಲಿ. ಒಂದು ರಾಡ್ಗೆ 2 ಕೋಳಿನೂ ಇಟ್ಬಿಟ್ಟು ಇನ್ನೊಂದು ತಂತಿನಲ್ಲಿ ಕಟ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಅದು ಉರಿಲಿ ಬೇಯೋದಕ್ಕಿಂತ ಸ್ವಲ್ಪ ಕೆಂಡದ ಕಾವಲ್ಲಿ ಬೇಯಬೇಕು. ಆಮೇಲೆ ರೊಟೇಟ್ ಮಾಡ್ತಾ ಬೇಯಿಸ್ಬೇಕಲ್ಲ ಸುತ್ತನೂ, ಬಿದ್ದೋಗ್ಬಿಟ್ರೆ ಅಂತವ. ಸೊ ಯಾವ ರೀತಿ ಬೆಂದಿದೆ ನೋಡಿ. ಹಾಗೇ ನೋಡಿ, ಈ ರೀತಿ ಹಾಕ್ಬಿಟ್ಟು ಕೆಳಗಡೆ ರಾವು ಮೇಲೆ ಕೋಳಿ ಈ ರೀತಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀವಿ. ಸೊ ಕೆಂಡ ಸ್ವಲ್ಪ ಜಾಸ್ತಿ ಇರಬೇಕು, ದಪ್ಪ ಸೌದೆನೇ ಹಾಕಿದ್ವಿ. ಈ ರೀತಿ ಬೇಯಿಸ್ಕೊಂಡು ತಿಂದ್ಕೊಂಡ್ವಿ. ತುಂಬ ಅಂದರೆ ತುಂಬ ಟೇಸ್ಟ್ ಸಖತ್ತಾಗಿ ಬಂದಿತ್ತು. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ನಾನು, ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಈ ರೀತಿ ಆಗಿದೆ ನೋಡಿ ಚಿಕನ್ನು. ಎಲ್ಲರೂ ಇವಾಗ ಕಿತ್ಕೊಂಡು ತಿಂತಾಯಿದ್ದಾರೆ. ಚಟ್ನಿ ಮಾಡಿಕೊಂಡು ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾವು ತಿಂದ್ವಿ ಎಲ್ಲರೂ ಸೇರಿಕೊಂಡು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.